ಎಸ್ ಮಹೇಂದರ್ ಸರ್ದು ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಅದು ನನಗೆ ಕಾಡ್ತಾ ಇತ್ತು. ಅದು ಆ ಎತ್ತವ್ರ ಸಿನಿಮಾ ನೋಡಿದ್ಮೇಲೆ ನನಗೆ ಅನಿಸಿದ್ದು ಎಸ್ ಈ ಥರದ ಕಥೆಗಳನ್ನ ಹಿಂಗೆ ಹೇಳ್ಬೋದಾ ಜನಕ್ಕೆ. ನನಗೆ ಅಲ್ಲೊಂದು ವಿಷನ್ ಹುಟ್ಟಿದ್ದೆ ಅಲ್ಲಿ. ಅವ್ರದ್ದು ಸುಮಾರು ನನಗೆ ಎಸ್ ಮಹೇಂದರ್ ಸರ್ ಸಿನಿಮಾದ ತುಂಬ ಇಷ್ಟ. ಅವ್ರದ್ದು ಎತ್ತವರಾಗಿರ್ಬೋದು, ತಾಯಿಲತ್ತವರಾಗಿರ್ಬೋದು, ಕರ್ಪೂರದ ಗೊಂಬೆ. ಸೊ ಈ ಥರದ್ದೊಂದು ರೆವ್ಯುಲೇಷನ್ ಕ್ರಿಯೇಟ್ ಮಾಡೋದಂಥದ್ದು ನನಗೆ ತುಂಬ ಕಾಡಿದ್ದಂಥ ಸಿನಿಮಾ. ನನ್ನ ತಂದೆ ತಾಯಿಗಳು ಹತ್ತಿದ್ದಂಥ ಸಿನಿಮಾ ಇತ್ತು. ಈ ಕಡೆ ಅಪ್ಪ ಈ ಕಡೆ ಅಮ್ಮ. ನಾನು ಸೆಂಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದೀನಿ. ನನಗೆ ಆ ಫೀಲ್ ಆಗ್ತಾ ಇಲ್ಲ. ಕ್ಲೈಮ್ಯಾಕ್ಸಲ್ಲಿ ಫೀಲ್ ಆಯ್ತು ನನಗೆ. ಆ ಬಾಯಿ ಒಳಗಡೆ ಟ್ಯಾಬ್ಲೆಟ್ ಹಾಕಿ ನೀರು ಹಾಕಿ ಅಣ್ಣ ತಂದಿರು ಇಬ್ಬರು ಬಾಯಿ ಮುಚ್ಚೋಂಥ ಸೀನ್ ಬರುತ್ತಲ್ಲ, ಅದು ನನಗೆ ಒಂದು ಸ್ವಲ್ಪ ಟಚ್ ಆಯ್ತು. ನಾನು ಈ ಕಡೆ ನೋಡಿದ್ದೀನಿ, ಈ ಕಡೆ ನೋಡ್ತಿದ್ದೀನಿ. ನಮ್ಮ ತಂದೆ ಮತ್ತು ತಾಯಿ ಇಬ್ಬರು ಹತ್ಬಿಟ್ಟು ನನಗೊಂದು ಡೈಲಾಗ್ ಕೇಳಿದ್ರು. ಅವರು ನೀವೆಲ್ಲ ದೊಡ್ಡವರಾದ್ಮೇಲೆ ನಮ್ಮನ್ನ ಹೀಗೆ ಮಾಡಿ ಅಂತ. ಅದು ನನಗೆ ತುಂಬ ಟಚ್ ಆಗಿಬಿಡ್ತು. ಆವಾಗ ನಾನು ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ನಿಸ್ದೆ. ದೇವರು ಅದನ್ನು ಕೊಡಲಿಲ್ಲ. ಒಂದು ಹತ್ತತ್ರ ಒಂದು 21 ಇಯರ್ಸ್ ಆಯ್ತು ನಮ್ಮ ತಾಯಿ ತೀರೋಗಿ ಹಾರ್ಟ್ ಅಟ್ಯಾಕ್ ಆಗಿ. ಈಗ ನಮ್ಮ ಅಪ್ಪ ಇದ್ದಾರೆ, ಅವ್ರಿಗೊಂದು 2-3 ಸರಿ ಹಾರ್ಟ್ ಅಟ್ಯಾಕ್ ಆಗಿದೆ. ನಾನು ದುಡ್ದು ಏನೋ ಸಮಥಿಂಗ್ ಮಾಡಿ ಮಾಡ್ತಾಯಿದ್ದೀನಿ. ಹಂಗಾಗಿ ಇವತ್ತಿಗೂ ನಾನು ಈ ಭೂಮಿಗೆ ಬಂದಿದ್ದೀನಿ ಅಂದರೆ ಅವರಿಂದನೇ ಅಲ್ವಾ ಸರ್. ಹಂಗಾಗಿ ಫಸ್ಟ್ ಏನಾದ್ರು ನನಗೆ ಏನು ಮಾಡಿದಾರೋ ಅಥವಾ ನಮ್ಮ ಅಪ್ಪ ಅಮ್ಮ ಏನು ಮಾಡಿದಾರೆ ಇದನ್ನೆಲ್ಲ ಕೇಳ್ಕೊಳ್ಳಿಲ್ಲ. ಈ ಭೂಮಿಗೆ ನಾನು ತಂದು ಬಿಟ್ಟಿದ್ದಾರೆ, ನಾನೇನೋ ಒಂದು ಮಾಡ್ತೀನಿ ಸಾಕಷ್ಟೇ. ಅಂತಹ ಒಳ್ಳೆ ನಿರ್ದೇಶಕರು ನಿರ್ದೇಶನವನ್ನು ಎಲ್ಲ ಒಂದು ಕಡೆ ಸ್ಟಾಪ್ ಮಾಡಿದ್ರು ಅಂತ ಅನ್ಸಲ್ವಾ? ಯಾರು? ಎಸ್ ಮಹೇಂದ್ರ ಅವರು ಸರ್. ಅದೊಂದು ಕಾಲಘಟ್ಟ ಅಂತಿರುತ್ತೆ, ಅಪ್ಡೇಟ್ ಅಂತ ಕೇಳ್ಬೋದು, ಅಥವಾ ಕಾಲಘಟ್ಟ ಅಂತಿರುತ್ತೆ. ಅವ್ರ ಥಾಟಲ್ಲಿರೋದು ಅಥವಾ ಅವ್ರ ಮೈಂಡಲ್ಲಿರೋದು ಏನೋ ಅಪ್ಡೇಟ್ ಆಗಿರಲ್ಲ ಅನಿಸುತ್ತೆ. ಇಲ್ಲ ಅವ್ರದ್ದು ಏನೋ ವೈಯಕ್ತಿಕ ಸಮಸ್ಯೆಗಳಿರ್ಬೋದು, ಅಥವಾ ಏನೋ ಒಂದು ಜಂಜಾಟದಲ್ಲಿ ಅವರು ಡೈರೆಕ್ಷನ್ ಮಾಡದೇ ಇರ್ಬೋದು, ಅಥವಾ ಬೇರೆ ಪ್ರೊಡ್ಯೂಸರ್ಸ್ಗಳಾಗಿರ್ಬೋದು. ಇವ್ರು ಹೇಳೋಕತ್ತೆ ಅವ್ರಿಗೆ ಇಷ್ಟ ಆಗ್ಬಾರ್ದು ಅದನ್ನೆಲ್ಲ ನಡೀತಾ ಇರುತ್ತೆ ಸರ್, ನೋ ಪ್ರಾಬ್ಲಮ್. ಅವಾಗ ಯಾವಾಗಲಾದ್ರೂ ಸಿನಿಮಾ ಮಾಡ್ಬೋದಲ್ಲ ಸರ್. ಕರೆಕ್ಟ್. ಈಗ ನಾನು ಯಾವುದೋ ಒಂದು ಕನಿಷ್ಠ ಈಗ ನಾನು ಆರ್ಮಿ ಪರ್ಸನಲ್ಲ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೆ ಅಂತ ಅನ್ಕೊಳ್ಳಿ, ಯಾರೋ ಒಂದು ಎಕ್ಸಾಂಪಲ್. ಅವ್ನು ವಾಪಸ್ ರಿಟರ್ನ್ ಬಂದಾಗ ಅವ್ನು ಕೈ ಕೊಟ್ಟರೆ ಡ್ರೈವಿಂಗ್ ಮಾಡ್ತಾನೆ ಇಲ್ವೋ ಇಷ್ಟೇ. ಅವ್ರು ಯಾವಾಗ ಬೇಕಾದ್ರೂ ಡೈರೆಕ್ಷನ್ ಮಾಡ್ತಾರೆ. ಲೆಜೆಂಡ್ಗಳು ಸರ್ ಅವರು, ನಮಗೆ ಇನ್ಸ್ಪಿರೇಷನ್. ಪುಟ್ಟಣ್ಣ ಕಣಗಲ್ಲು, ರಾಜೇಂದ್ರ ಸಿಂಗ್ ಬಾಬು ಸರ್, ಆ ಕರುಳಿನ ಕೂಗು. ಇವತ್ತಿಗೂ ನೋಡಿ ನನಗೆ ದಿಗ್ಗಜರು ಸಿನಿಮಾ ಎಷ್ಟು ಟಚ್ ಆಗಿದೆ ಅಂದರೆ, ಸಿನಿಮಾ ಹಂಗೆ ಮಾಡ್ಬೇಕು ಸಿನಿಮಾನ. ಒಂದು ಜಾತಿ ವ್ಯವಸ್ಥೆ ಒಳಗಡೆ ತಗೊಂಡು, ಒಂದು ಸ್ನೇಹನೂ ಒಳಗಡೆ ತಗೊಂಡು, ಒಂದು ಪ್ರೀತಿನೂ ಒಳಗಡೆ ತಗೊಂಡು ಹೆಂಗೆ ಎತ್ಕೋಗಿದ್ದಾರೆ ಸೀನ್ಗಳು ಅಂದರೆ, ನಾನು ಎಷ್ಟೋ ಸರಿ ಅದು ಕ್ಲೈಮ್ಯಾಕ್ಸ್ ಸೀನ್ ನೋಡೋಕ್ಕೆ ಹೋಗ್ತಿದ್ದೆ ಥಿಯೇಟ್ರಿಗೆ. ನಮ್ಮೂರಲ್ಲಿ ಒಂದು ಟೆಂಟ್ ಇತ್ತು, ಆ ಟೆಂಟಲ್ಲಿ ಸುಮ್ಮನೆ ಹೋಗೋದು, ಕ್ಲೈಮ್ಯಾಕ್ಸ್ ನೋಡೋಕ್ಕೆ, ಇಂಟ್ರೋಲ್ ಆದಮೇಲೆ ಹೋಗೋದು ಆ ಸಿನಿಮಾ ನೋಡೋಕ್ಕೆ. ಹಂಗೆ ಹೋಗ್ತಾ ಇದ್ದೆ. ಆಮೇಲೆ ನಮ್ಮ ಕಾಲೇಜ್ ಪೀರಿಯಲ್ಲೆಲ್ಲ ಅಪ್ಪು ನಿನಗಾಗಿ ಎಲ್ಲ ಬಂತಲ್ಲ, ನಿನಗಾಗಿ ಎಸ್ ಮಹೇಂದರ್ ಸರ್ದೇ ಡೈರೆಕ್ಷನ್. ಅದು ರಿಮೇಕ್, ಅದು ಸಕ್ಕತ್ತಾಗಿ ಮಾಡಿದ್ರು ಅಮ್ಮ ಮೀನು. ಅಪ್ಪು ಸರ್ ನಿನಗಾಗಿ. ಇತ್ತೀಚೆಗೆ ಓಕೆ ಇಂತಹ ಸೂಪರ್ ನಿರ್ದೇಶಕ ಅಂತ ಅನ್ಸೋರು ಯಾರು? ಸೂಪರ್ ನಿರ್ದೇಶಕ ಅಂತ ನನಗೆ ಮೇ ಬಿ ನನ್ನ ಪ್ರಕಾರ ಇವಾಗೆಲ್ಲ ಒಂದು ಟ್ರೆಂಡಲ್ಲಿ ಎಲ್ಲರೂ ಸೂಪರ್ ನಿರ್ದೇಶಕರೇ ಸರ್. ಯಾಕಂದರೆ ನಾನೊಬ್ಬ ಡೈರೆಕ್ಟ್ರಾಗಿ ಈಗ ಅವ್ರು ಚೆನ್ನಾಗಿಲ್ಲ ಇವ್ರು ಚೆನ್ನಾಗಿಲ್ಲ ಒಬ್ಬನ ಸಿನಿಮಾನೇ ಹೇಳ್ಬಿಟ್ರೆ ಅದು ತಪ್ಪಾಗುತ್ತೆ. ಯಾಕಂದರೆ ಒಂದೊಂದು ಟೈಮ್ಗಳು ಬಂದಾಗ ಒಂದೊಂದು ಸರಿ ಸಿನಿಮಾದಲ್ಲಿ ಇಂಡಸ್ಟ್ರಿಯಲ್ಲಿ ಒಂದೊಂದು ಚೇಂಜ್ ಓವರ್ ಆಗೇ ಆಗುತ್ತೆ. ಹಂಗಾಗಿ ಈಗ ಕಾಂತಾರ ಅಂತ ಸಿನಿಮಾ ಮಾಡಿದ್ರು, ಒಂದು ರೆವ್ಯುಲೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಪ್ರಶಾಂತ್ ನೀಲ್ ಸರ್ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಸುಮಾರು ಜನ ಇದ್ದಾರೆ. ಹಂಗಾಗಿ ನೋ ಪ್ರಾಬ್ಲಮ್. ನಾನು ಇವ್ನು ಚೆನ್ನಾಗಿ ಮಾಡಿಲ್ಲ ಅವ್ರು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಿಲ್ಲ. ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ. ಹಂಗಾಗಿ ಎಲ್ಲರದು ಹಂಗೆ ಟೋಟಲ್ ಎಲ್ಲ ಮಾರ್ಕ್ಸ್ ಕಾರ್ಡಲ್ಲಿ ಎಂಟ್ರಿ ಆಗೋದಲ್ಲ ಸರ್, ಮಾರ್ಕ್ಸು. ಹಂಗಾಗಿ ನನ್ನಲ್ಲಿ ಬರುವಂತಹ ಹೊಸ ನಿರ್ದೇಶಕರಿಗೆ ಏನು ಹೇಳಬೇಕು ಅಂತ, ಚೆನ್ನಾಗಿ ಕೆಲಸ ಕಲ್ತ್ಕೊಬನ್ನಿ, ಜೊತೆಗೆ ಒಳ್ಳೆ ಕಂಟೆಂಟ್ ಮಾಡ್ಕೊಂಡು ಬನ್ನಿ. ದುಡ್ಕಿಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ದುಡ್ಕಿ ಯಾರೋ ಸಿಗ್ತಾರೆ ಇಮಿಡಿಯೇಟ್ ಅರ್ಧಂಬರ್ಧ ಕೆಲಸಗಳು ಮಾಡೋಕೆ ಹೋಗ್ಬೇಡಿ. ಈ ಕೈಯಲ್ಲಿರೋದನ್ನು ಕಳ್ಕೊಂಡ್ರೆ ಅದು ಲಾಸ್ ಆಗುತ್ತೆ, ಇದು ಲಾಸ್ ಆಗುತ್ತೆ, ಜೊತೆಗೆ ಲೈಫ್ ಹಾಳಾಗುತ್ತೆ. ಒಂದು ಪ್ರಿಪ್ರೇಷನ್ ಇಟ್ಕೊಂಡು ಬನ್ನಿ, ಒಳ್ಳೆ ಸಿನಿಮಾಗಳು ಮಾಡಿ, ಒಳ್ಳೆ ಸಿನಿಮಾಗಳು ಕೊಡಿ. ಇಷ್ಟ. ನಿಮ್ಮ ಒಂದು ಜರ್ನಿ ಏನಿದೆ ಅಂದರೆ ಸರ್, ಒಬ್ಬ ಡೈರೆಕ್ಟ್ರಾಗಿ ಅಚೀವ್ಮೆಂಟ್ಗಳನ್ನು ನೋಡಿ ಎಲ್ಲೋ ಒಂದು ಕಡೆ ನಾನು ಇನ್ನೇನು ಇಲ್ಲಿಗೆ ರೀಚ್ ಆಗ್ತೀನಿ, ನಾನೊಂದು ಒಳ್ಳೆ ಉತ್ತಮ ನಿರ್ದೇಶಕನಾಗ್ತಾ ಇದ್ದೀನಿ ಅಥವಾ ರೆಕಗ್ನೈಸೇಷನ್ ಬರ್ತದೆ ಅಂತ ಹಂಗೆ ತುಂಬ ಹೋಗ್ತಾ ಇದೆ ಅಂತ ಅನ್ನಿಸ್ತಿದೆ ನಿಮಗೆ? ಬಂದು ಹೋಗ್ತಾ ಇದೆ ಅನ್ನೋವಂತಹ ಫೀಲಿಂಗ್ ಏನಾರು ಆಗಿದೆಯಾ? ಬಿಕಾಸ್ ಸುಮಾರು ಸಕ್ಸಸ್ಗಳು ನೀವು ನೋಡಿದ್ದೀರಿ, ಬಟ್ ಯಾವುದು ಒಂದು ಕರೆಕ್ಟ್ ಸಿನಿಮಾ ನನ್ನ ಕೈ ಹಿಡಿದು ಮೇಲೆ ಎತ್ಕೊಂಡು ಹೋಗ್ಬೋದಾಗಿತ್ತು ಇಷ್ಟೊದಕ್ಕೆ ಅಂತ ಅನ್ಸಿದ್ಯಾ? ಇಲ್ಲ, ನಾನು ಓನ್ ಡೈರೆಕ್ಷನ್ಲಿ ನಾನು ಖಂಡಿತ ಅದು ಅನಿಸುತ್ತೆ ಎಲ್ಲರಿಗೂ. ಪ್ರೊಡ್ಯೂಸರ್ ಸಿಕ್ಕಿದ್ರೆ ನಾನು ಅನ್ಕೊಂಡಿರೋ ಬಜೆಟ್ ಯಾರೋ ಒಬ್ಬರು ಸ್ಟುಡಿಯೋ ಈ ಥರದೊಂದು ಸಿನಿಮಾ ಮಾಡ್ತಾ ಇದ್ನಲ್ಲ ನಾನು ಅಂತ ಅನಿಸುತ್ತೆ ನನಗೆ. ಆದರೆ ಇನ್ನೂ ಆ ಥರದ ಪ್ರೊಡ್ಯೂಸರ್ಗಳು ಸಿಗಬೇಕಲ್ಲ ಸರ್. ಹಾಗಾಗಿ ಕೆಲವು ಟೈಮ್ಗಳಲ್ಲಿ ಕಾಯಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ಪೇಷನ್ಸ್ ಇಲ್ಲ ಅಂದರೆ ಲೈಫ್ ಪಾಯ್ಸನ್ ಆಗಿಬಿಡುತ್ತೆ ಸರ್. ಕಾಯೋಣ. ಬಟ್ ಆದರೂ ಸೂರ್ಯವಂಶಿ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿ ಶಾರ್ಟ್ಸ್ಗಳು ಬರ್ತಾ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ಕೇಳಿತ್ತು. ಈಗೆಲ್ಲ ಶಾರ್ಟ್ ಮೂವಿಗಳು ಹಿಟ್ಟಾದಾಗ ಇವತ್ತು ಯಾರ್ಯಾರೋ ಒಂದೊಂದು ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಆದ ತಕ್ಷಣ ನಾನೊಬ್ಬ ಸಿನಿಮಾ ಹೀರೋ ಆಗಬಲ್ಲೆ ಅಂತ ಸಿನಿಮಾಗಳು ಮೂಡ್ತಿರುವಂತಹ ಕಾಲ ಇದು. ಸೊ ನೀವು ಸೀರಿಯಸ್ ಆಗಿ ಡೈರೆಕ್ಟ್ ಮಾಡಿ ಸೀರೀಸಲ್ಲಿ ನೀವು ಎಪಿಸೋಡ್ಗಳನ್ನು ಹಿಟ್ ಮಾಡಿದವರು, ಸೊ ಒಂದು ಒಳ್ಳೆ ಸಿನಿಮಾ ನನಗೆ ಯಾಕೆ ಬರ್ತಿಲ್ಲ?
ಅದೇ ನಾನು ಹೇಳಿದ್ನಲ್ಲ, ಈಗ ನಾವೆಲ್ಲ ನಲ್ಲಿ ಮುಳೆ ಪಿವೋಟ್ ಎಲ್ಲ ಶಾರ್ಟ್ ಮೂವೀಸ್ ಮಾಡಿದಾಗ ಲೋ ಬಜೆಟ್ ಕಳಿಸ್ತಾರೆ ಅವೆಲ್ಲ. ಈಗ ನಿಮ್ಮನ್ನ ನಾನು ಹೆಂಗೆ ನೋಡ್ತಾರೋ ಹಂಗೆ. ನಾನು ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡಲಿ, ಪೊಲೀಸ್ ಕ್ಯಾರೆಕ್ಟರ್ ಅಥವಾ ಒಂದು ಕಳ್ಳನ ಕ್ಯಾರೆಕ್ಟರ್ನ, ಆ ಕಳ್ಳನ ಕ್ಯಾರೆಕ್ಟರ್ ತುಂಬ ಹೈಲೈಟ್ ಆಗೋಯ್ತು ಆ ಸಿನಿಮಾದಲ್ಲಿ ಅಂದರೆ ನೆಕ್ಸ್ಟ್ ಬರೋ ಕ್ಯಾರೆಕ್ಟರ್ಗಳೆಲ್ಲ ಬರೀ ಅವೇ ಬರ್ತವೆ. ನೀವು ಶೂಟ್ ಅಂತ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿ ನೀವು ಸುಮಾರು ಸರಿ ನೋಡಿಬೇಕಾದ್ರೆ ಇದು ಹೆಂಗೆ. ಸೊ ಹೀಗಾಗಿ ಎಲ್ಲ ಆ ಥರ ನಲ್ಲಿ ಮುಳೆ ಮಾಡಿದ್ರಲ್ಲ ಆ ಥರನೇ ಮಾಡಿ ಸಿನಿಮಾ. ಸೊ ನಲ್ಲಿ ಮುಳೆ ಮಾಡಿದ್ದೇನು ಒಂದು 10 ನಿಮಿಷದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ನಾವು ಡೈಲಾಗ್ ರೈಟ್ರು ಕೆಲಸ ಮಾಡ್ತೀವಿ ಅಂತ. ಇನ್ನು ಶಾರ್ಟ್ ಮೂವೀಸೇ ಮಾಡಿ ನೀವು ಇನ್ನೂ ಹೆಂಗೆ ಮಾಡೋಕ್ಕಾಗುತ್ತೆ. ರೈಟ್. ಹಂಗಾಗಿ ನಲ್ಲಿ ಮುಳೆಯಲ್ಲಿ ಇಬ್ರು ಕ್ಯಾರೆಕ್ಟರ್ ನಾವೇ ಓಡಾಡ್ತೀವಿ. ನೀನು ನಾನು ಹೈಲೈಟ್ ಮಾಡ್ಬೇಕು, ನೀನು ಹೈಲೈಟ್ ಮಾಡ್ಬೇಕು, ನಾನು ಬೈಬೇಕು, ನೀನು ಬೈಬೇಕು, ಹಿಂಗೆ ಇರ್ತದೆ. ಸಿನಿಮಾದಲ್ಲಿ ಹಂಗಿಲ್ವಲ್ಲ. ಈಗ 2.5 ಗಂಟೆ ಟೈಮ್ ಇಬ್ಬರು ಬೈಯೋದನ್ನೇ ನೋಡೋಕ್ಕಾಗತ್ತೆ ನೀವು. ಈ ಥರ ಇರ್ತವೆ.